ದೇಶದಾದ್ಯಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನ ಆಚರಿಸಲಾಗುತ್ತಿದೆ. ಎಲ್ಲೆಲ್ಲೂ ಅಂಬೇಡ್ಕರ್ ಪ್ರತಿಮೆಗೆ ಹಾರ ತುರಾಯಿಗಳನ್ನ ಸಲ್ಲಿಸಿ ಗೌರವಿಸಲಾಗುತ್ತಿದೆ. ಆದ್ರೆ ನಂಜನಗೂಡಿನಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ವಚ್ಛಗೊಳಿಸದೆ ಕಾರ್ಯಕ್ರಮವನ್ನ ಆಯೋಜಿಸಿದ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳು ಕಾಟಾಚಾರಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡು ಸಂಘಟಕರ ಆಕ್ರೋಶಕ್ಕೆ ಸಿಲುಕಿದ್ದಾರೆ. ಜಿಲ್ಲಾ ಉಸ್ತುವಾರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ರವರ ತವರು ಕ್ಷೇತ್ರದಲ್ಲೇ ಇಂತಹ ಆರೋಪ ಕೇಳಿಬಂದಿದೆ. ನಮಸ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 134ನೇ ಜಯಂತಿಯ ಶುಭಾಶಯಗಳು. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಚರಣೆನ ಒಂದಿನಕ್ಕೆ ಮಾತ್ರ ಸೀಮಿತ ಮಾಡ್ಕೊತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಅಂಬೇಡ್ಕರ್ ಜಯಂತಿಗೆ ಬರೀ ಬಾಣಕ್ಕೆ ಮಾತ್ರ ಅಂಬೇಡ್ಕರ್ ನೆನಪಿಸ್ಕೊತೀವಿ. ಇನ್ನು ಬಾಕಿ ದಿನಗಳಲ್ಲಿ ಅವ್ರ ವಿಚಾರಗಳನ್ನು, ಅವ್ರ ಆದರ್ಶಗಳನ್ನು ಪಾಲಿಸ್ತಾ ಇಲ್ಲ. ಅದು ಈ ಸಂದರ್ಭದಲ್ಲಿ ಪ್ರಸ್ತುತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮತ್ತು ಆದರ್ಶಗಳು ಒಂದು ಹೆಚ್ಚಿನ ಮಹತ್ವವನ್ನು ಪಡಿತಾರೆ. ಅದ್ರ ಜೊತೆಗೆ ನೋಡಿ, ನಮ್ಮ ಪ್ರತಿಮೆ ಇರ್ತಕ್ಕಂಥ ಅಂಬೇಡ್ಕರ್ ಸರ್ಕಲಲ್ಲಿ ತುಂಬ ಅಧ್ವಾನ ಆಗಿದೆ. ಪೇಂಟಿಂಗ್ ಮಾಡಿಲ್ಲ, ಧೂಳು ಹೊಡೆದಿಲ್ಲ, ಮತ್ತು CC ಕ್ಯಾಮ್ರಾಗಳು ಕೆಲಸ ಮಾಡ್ತಾಯಿಲ್ಲ. ಸಂಬಂಧಪಟ್ಟ ಇಲಾಖೆಯವರು ಬರೀ ಲೈಟ್ ಹಾಕ್ಬಿಟ್ಟು, ಊದಾರ ಹಾಕ್ಬಿಟ್ಟು, ಪೂಜೆ ಮಾಡಿಬಿಟ್ಟು ಹೊರಡೋಗ್ಬಿಟ್ರೆ ಸಾಕು, ಅಂಬೇಡ್ಕರ್ ಜಯಂತಿ ಮುಗಿದೋಯ್ತು ಅಂತ. ಅದನ್ನು ಇದು ಒಂದು ಧಾರ್ಮಿಕ ಕ್ಷೇತ್ರ, ಜೊತೆಗೆ ಒಂದು ಪ್ರವಾಸಿ ಕ್ಷೇತ್ರ ಆಗಿರೋದ್ರಿಂದ ಸಾವಿರಾರು ಜನ ದಿನನಿತ್ಯ ಓಡಾಡ್ತಾ ಇರ್ತಾರೆ. ಇದರಲ್ಲಿ ಇನ್ನೂ ಮೇನ್ ಸರ್ಕಲ್ ಇರೋದ್ರಿಂದ ತುಂಬ ಚೆನ್ನಾಗಿ ಮಾಡಬೇಕು. ಇಲ್ಲಿ CC ಕ್ಯಾಮ್ರಾ ಅಳವಡಿಸಬೇಕು, ಮತ್ತೆ ಬಣ್ಣನ ಹೊಡೆಸಬೇಕು ಅನ್ನೋದು ನಮ್ಮ ಒತ್ತಾಯ. ಶಂಕರಪುರ ಸುರೇಶ್, ತಾಲೂಕು ಸಂಚಾಲಕರು, ಕರ್ನಾಟಕ ರಾಜ್ಯ ದಲಿತ ಸಂಘ.